ಓಕೆನಾ? ಇನ್ನೊಂದು ತಿಳ್ಕೊಳ್ಳಿ, ನಾನು ಹೇಳ್ತಾ ಇದ್ದೆ, ಈ ಉದಾಹರಣೆಗೆ ಒಂದು ನಾಣ್ಯ ತಗೊಂಡಿದ್ದೀನಿ ಅಂತ, ಒಂದು ನಾಣ್ಯ ತಗೊಂಡಿದ್ದೀನಿ, ಒಂದೇ ನಾಣ್ಯ ಅಲ್ಲ, 4 ನಿಮಿಷ ಅಷ್ಟೇ. ಒಂದು ನಾಣ್ಯ ತಗೊಂಡಿದ್ದೀನಿ, ಅದರ ಫಲಿತಾಂಶಗಳ ಎಷ್ಟು ಹೇಳಿ? ಯಾವ್ಯಾವುದು? ಈಗ ಘಟನೆ ಈನಲ್ಲಿ ಎಂತ ಮುಖಾಂತರ ಅದಕ್ಕೆ ಶಿರ ಅಂತಾರೆ ಅಲ್ವಾ? ನನಗೆ ಯಾಕೆ ನೆನಪಾಗ್ಲಿ ಹೇಳಿ? ನನ್ನ ಶಿರಾನ ಇಲ್ಲ. ನಿಮಗೆ ಯಾಕೆ ನೆನಪಾಗ್ಲಿ ಹೇಳಿ? ನಿಮ್ದಾಗೆಲ್ಲ ಶಿರಗಳು ಇದಾವೆ. ಓಕೆ, ಹಾಗಾದ್ರೆ ಶಿರ ಬರುವ ಸಂಭಾವನೆತೆ ಎಷ್ಟು ಅಂದ್ರೆ ಇಲ್ಲಿ ಪಿ ಬರಿಬೇಕು. ಅರ್ಥ ಆಯ್ತು? ಇಲ್ಲಿ ಎಷ್ಟು ಬರಿಬೇಕು ಹೇಳಿ? 1 ಯಾಕಂದ್ರೆ ಫಲಿತಾಂಶದ ಗಣ ಎಷ್ಟಿದೆ ಅದ್ರ ಪೈಕಿ ಒಂದೇ ಹೆಚ್ಚಿಟ್ಟ. ಅರ್ಥ ಆಯ್ತು? ಈ ಉದಾಹರಣೆಗೆ ಇದಕ್ಕೆ ನಾವೇನಂತ ಕರಿತೀವಿ ಹೇಳಿ? ಪ್ರಾಥಮಿಕ ಘಟನೆ, ಪ್ರೈಮರಿ ಇವೆಂಟ್, ಪ್ರಾಥಮಿಕ ಘಟನೆ. ಓಕೆ, ಸೊ ಈಗ ನಾನು ಮತ್ತೆ ತಗೋತೀನಿ ಈ ಎನ್ ಅಂತ, ಅಥವಾ E1 ಅಂತ ಕರಿತೀನಿ ಅನ್ಕೊಳ್ಳಿ. E1 ಇದ್ರದ್ದು ಬ್ರಾಕೆಟ್ನಲ್ಲಿ ಏನು ಬರಿತೀನಿ ಅಂದರೆ ಪುಚ್ಛ. ಇದಲ್ಲ, ಅವಾಗ ಎಷ್ಟಾಗುತ್ತೆ ಅದು? ಇವುಗಳ ಮೊತ್ತ ಎಷ್ಟಾಗುತ್ತೆ? ಅರ್ಧ ರೂಪಾಯಿ ಸೇರಿಸಿ 4 ರೂಪಾಯಿ ಆಗುತ್ತೆ. 1 ರೂಪಾಯಿ ಆಗುತ್ತೆ. ನಮ್ಮೂರಾಗ 4 ರೂಪಾಯಿ ಆಗುತ್ತೆ ಒಮ್ಮೆಟ್ಟು. ಅರ್ಧ ರೂಪಾಯಿ ಅಂದರೆ ಈಗಿಲ್ಲ ಅವು 8 ಅಣಿ. ಓಕೆ, 8 ಅಣಿ 2 ಸೇರಿಸಿದ್ರೆ ಎಷ್ಟಾಗುತ್ತೆ? ಮತ್ತೆ 4 ರೂಪಾಯಿ ಅಂದ್ರೆ ಹ್ಞೂ ಅಂತೀರಿ ಪಾಪ, ಯಾಕಂದ್ರೆ ನಿಮ್ಮೂರಾಗೂ ಇವೆಂಟ್ ಆಗ್ತದೆ ಅನ್ನೋದು. ಓಕೆ, ಅರ್ಥ ಆಯ್ತು ನಾ ಹೇಳೋದು? ಹಾಂ, ಹಾಗಾದರೆ ಪಿ ಆಫ್ ಇ ಪ್ಲಸ್ ಪಿ ಆಫ್ E1 ಅಥವಾ E ಡ್ಯಾಶ್ ಈಸ್ ಈಕ್ವಲ್ ಟು ಎಷ್ಟಾಗುತ್ತೆ ಅಂದರೆ ಹಾಫ್ ಪ್ಲಸ್ ಹಾಫ್. LCM 2 ಆಯಿತು, ಯಾಕಂದರೆ ಸೇದ ಸೇಮ್ ಇದ್ದಾವೆ. ಇವಾಗ 2 1 jar 1 1 jar 1, 2 1 jar 1 1 jar 1, 1 + 1 is 2 ಈಕ್ವಲ್ ಟು ಎಷ್ಟಾಗುತ್ತೆ? 1. ಇದಕ್ಕೇನು ಗೊತ್ತಾಯ್ತು ನಮಗೆ? ಪ್ರಾಥಮಿಕ ಘಟನೆಗಳ ಒಟ್ಟು ಮೊತ್ತ ಎಷ್ಟು ಬರ್ತದೆ? ಅದು 1 ಇರಲಿ, 2 ಇರಲಿ, 3 ಇರಲಿ ಅಲ್ವಾ? ಈ ಉದಾಹರಣೆಗೆ ನೋಡಿ, ಒಂದು 3 ಬಾಲ್ ಇದ್ದಾವೆ, 3 ಚೆಂಡು ಇದ್ದಾವೆ, ಒಂದು ಚೀಲ ಇದೆ, ಈ ಚೀಲದಲ್ಲಿ 3 ಚೆಂಡು ಇದ್ದಾವೆ ಅಲ್ವಾ? ಒಂದು ಹಸಿರು ಚೆಂಡಿದೆ, ಇನ್ನೊಂದು ಹಳದಿ ಇದೆ, ಇನ್ನೊಂದು ಕೆಂಪು. ನೋಡದೆ ಕೈ ಹಾಕಿ ಒಂದು ತೆಗೆಯುವುದರಲ್ಲಿ ಅಲ್ವಾ ಹಳದಿ ಚೆಂಡು ಬರುವ ಸಂಭಾವ್ಯತೆ ಎಷ್ಟು? 1 ಯಾರು ಆಡಲಿ ಅಲ್ಲ, ಚೆಂಡಿರದ ಮೂಲ ಅಲ್ವಾ? ಅಂದ್ರೆ ಈಗೆಲ್ಲೋ ಜಾದುಗಾರ ಇರಬೇಕು, ಇದನ್ನ 6 ಮಾಡ್ತಾನೆ ಅನ್ನಂಗಾಯ್ತು ನೋಡ್ರಿ. ಆದಷ್ಟು ಈಗಿನ ಕಡೆಗೆ ಯಾರ ಕೇರ್ ಆಗಿರ್ಬೇಕು. ಈಗ ನಮ್ದೊಂದು ಕೂದಲ ತಗೊಂಡು ಏನೋ ಮಾಡ್ಬಾರ್ದು, ನಮ್ದೊಂದು ನಡೆಯೋ ಧೂಳು ತಗೊಂಡು ಏನೋ ಮಾಡ್ಬಾರ್ದು. ಹಂಗೆ ಮಾಡೋಕ್ಕೆ ಸಾಧ್ಯನ? ಇದನ್ನು ತಿಳ್ಕೊಳ್ಳಿ. ಯು ಕ್ಯಾನ್ ಥಿಂಕ್ ಸೈಂಟಿಫಿಕಲಿ. ಅದನ್ನು ಕೆಲವು ನಮ್ಮ ತಾಯಿದ್ರು ನಮ್ಮ ಅಜ್ಜಿಯರು ಹೇಳ್ತಿದ್ರು, ಯಾರಾದ್ರೂ ನಿನಗೆ ಬಸಿ ಕಂಡಾಗ ಒಂದು ಕೂದಲ ಏನಾದ್ರು ಮಾಡಿ ಮಾನಸಿಕ ಏನಿರಬಾರ್ದು, ಅಸ್ವಸ್ಥತೆ ಇರಬಾರ್ದು, ಮಾನಸಿಕ ದೌರ್ಬಲ್ಯ ಇರಬಾರ್ದು, ನನಗೇನೋ ಆಕತೆ ಅಂತ ಕೊರಗಬಾರ್ದು. ಸಂಶಯಕ್ಕೆ ಏನಿಲ್ಲ ನೋಡ್ರಿ, ಔಷಧನೇ ಇಲ್ಲ, ಯಾರೋ ಇಂಗ್ಲೀಷ್ನಾಗ ಮೆಡಿಸನ್ ಇಲ್ಲ. ಓಕೆ, ಈಗ ನೋಡಿ, ಹಾಗಾದ್ರೆ ಪಿ ಆಫ್ ಹಳದಿಗೆ ನಾನು ಹಳ್ಳದಿ ಬರ್ದೀನಿ. ಹಳದಿ ಎಷ್ಟಾಗುತ್ತೆ? ಅದು ಪಿ ಆಫ್ ಹಸಿರು ಬರೀ ಹಾ ಬರ್ತೀನಿ, ಸಿರು ಬರ್ದಿಲ್ಲ, ಅದು ಎಷ್ಟು? ಇನ್ನೊಂದು ಯಾವ್ದಿದೆ? ಹಾಗಾದ್ರೆ ಎಷ್ಟು ಅದು? ಇವುಗಳ ಒಟ್ಟು ಮೊತ್ತ ಎಷ್ಟಾಗುತ್ತೆ ನೋಡ್ಬಿಡೋಣ. ಸೊ 1/3 + 1/3 + 1/3 LCM is 3 1 jar 1 1 jar. ಗೊತ್ತಾಯ್ತಾ ಇದು? 3 1 jar 1 1 jar, 3 1 jar 1 1 jar, all the 3 is equal to 3/3. ಕ್ಯಾನ್ಸಲ್ ಮಾಡಿದ್ರೆ ಕ್ಯಾನ್ಸಲ್ ಮಾಡಬೇಡ್ರಿ ಅಂತ ಹೇಳಿದ್ರಲ್ಲ, ಪರ್ಫೆಕ್ಟ್ ಹೋಗ್ಬಿಡ್ತದೆ. ಯಾಕಂದ್ರೆ ನನಗೆ ಏನಾಗಿದೆ ಹೇಳ್ರಿ, ಅದು ವಯಸ್ಸಾಗಿದೆ ಹೌದಲ್ಲ? ನಿಮಗೆಲ್ಲ ಗೊತ್ತಲ್ಲ ಬೆಲ್ಲಕ್ಕೆ ಏನು ಹಾಕಿದ್ರೆ ಸಿಹಿ ಆಗುತ್ತೆ ಅಂತ. ಯಾರು ಕಬ್ಬು ಹಾಕೋರು? ಯಾರು ಬೆಲ್ಲಕ್ಕೆ ಏನು ಹಾಕಿದ್ರೆ ಸಿಹಿ ಆಗುತ್ತೆ? ಅದು ಏನು ಹಾಕಿದ್ರೆ ಸಿಹಿ ಆಗುತ್ತೆ? ನೋಡಮ್ಮ, ಬೆಲ್ಲ ಮುಂದೆ ಇಟ್ಕೊಂಡು ನಾನು ಕುಂತೀನಿ,
ಏನು ಹಾಕಿದ್ರೆ ಸಿಹಿ ಆಗುತ್ತೆ? ಬಾಯಿ ಹಾಕಿದ್ರೆ ಸಿಹಿ ಆಗುತ್ತೆ, ಹೌದಲ್ಲ? ಬೆಲ್ಲಕ್ಕೆ ಏನು ಹಾಕಿದ್ರೆ ಸಿಹಿ ಆಗುತ್ತೆ ಅಂತ ಸೊ ಲಾಸ್ಟ್ ಕಾನ್ಸೆಪ್ಟ್ ಸ್ವಲ್ಪ ನೋಡೋದಾದ್ರೆ, ಒಂದು 100 ಜನ ಇದ್ದಾರೆ. ಇಲ್ಲೇ ನೋಡ್ತಾರೆ. ಅಲ್ಲಮ್ಮ, ನೀವೆಲ್ಲ ಎಷ್ಟು ಜನ ಇದ್ದೀರೋ ಅಷ್ಟು ಜನರ ಒಬ್ಬರೇ ಅಷ್ಟು ತೂಕ ತೂಗ್ತಾರ. ಅವಾಗ 100 ಜನ ಆಗಲ್ಲ. ಈಗ ನೀವೆಲ್ಲ ಎಷ್ಟು ಜನ ಇದ್ದೀರಿ? ಎಷ್ಟು ಜನ ಇದ್ದೀರಿ? 55. ಅವ್ರು ಡಬಲ್ ಅಂದ್ರೆ ಎಷ್ಟಾಗುತ್ತೆ? 110. 110 ಒಂದು 55 ಎಷ್ಟು? 165. ಅರ್ಥ ಆಯ್ತು ನಾ ಹೇಳಿದ್ದು? ಅರ್ಥ ಆಯ್ತಾ? ಸೊ ಇಲ್ಲಿ ಜನ ಮುಖ್ಯ ಅಲ್ಲ, ಅವರ ತೂಕ ಮುಖ್ಯ. ಅರ್ಥ ಆಯ್ತು? ನಮ್ಮನ್ನು ನಾವು ಶಿಕ್ಷಕರಿಗೆ ತೂಕೋಬಾರ್ದು ಯಾವಾಗಲೂ. ಅರ್ಥ ಆಯ್ತು? ಕೆಲವೊಂದು ಸರ್ತಿ ನಾವು ಅವರ ಪಾಠದ ಮೇಲೆ ಅವತ್ತೇನೋ ಮೂಡ್ ಸರಿಗಿರಲ್ಲ ಅಲ್ವಾ, ಅವ್ರು ಏನೋ ಸ್ವಲ್ಪ ಡಲ್ ಆಗಿರ್ತಾರೆ, ಅದನ್ನೇ ನಾವು ತೂಕ ಮಾಡಬಾರ್ದು. ಅವ್ರ ಹಿಂದೆ ಎಷ್ಟು ನೋವು ಇರುತ್ತೆ ಅಂತ ನಾವು ಯೋಚನೆ ಮಾಡೋದು. ಅರ್ಥ ಆಯ್ತು? ಒಬ್ಬ ಟೀಚರ್ ಒಳಗೆ ಬರ್ತಾನೆ ಅಂದರೆ ಎಲ್ಲ ಕಷ್ಟಗಳನ್ನು ಹಿಂದೆ ಹಾಕಿರ್ತಾನೆ. ಹಾಗಂತ ನಾನು ಇವಾಗ ನಿಮಗೆ ಖುಷಿ ಪಟ್ಟಿದ್ದೀನ, ರಚಿಸಿದ್ದೀನ, ನನ್ನಿಂದ ನೋವು ಇರ್ತಾರೆ. ಆ ನೋವನ್ನು ಮರ್ತಿರ್ತೀವಿ ನಾವು. ಎಲ್ಲ ಟೀಚರ್ಸು ಅಷ್ಟೇ. ಒಳಗಿಡುವಾಗ ಅದನ್ನ ತಲೆಗೆ ಏನಿರ್ತಂದರೆ, ನನ್ನ ಮಕ್ಕಳಿಗೆ ನಾನು ಏನಾದರೂ ಏನನ್ನ ಮಾಡಿ ಸಹಿ ಕಲಿಸ್ಬೇಕು. ಅದು ಡ್ಯಾನ್ಸ್ ಮಾಡ್ತೀನೋ, ಹಾಡು ಹೇಳ್ತೀನೋ, ಮತ್ತೊಂದು ಹೇಳ್ತೀನೋ, ಒಟ್ಟು ನನ್ನ ಮಕ್ಕಳು ಕಲಿಬೇಕು ಅನ್ನೋದೇ ಉದ್ದೇಶ ಇದೆ ಎಲ್ಲ ಶಿಕ್ಷಕಿಯರು. ಅರ್ಥ ಆಯ್ತು? ಅದರ ಬಗ್ಗೆ ನೀವು ಗೌರವ ಇಲ್ಲ ಪ್ಲೀಸ್. ಇಲ್ಲಿ ಕೇಳಿ, ನಾನು ಹೇಳ್ತಾ ಇರೋದು ಏನಂದರೆ, ಅಲ್ಲದ ಬಗ್ಗೆ ನಾವು ಮಾತಾಡೋದು. 100 ಜನ ಇದ್ದಾರೆ. 100 ಜನದಲ್ಲಿ ಒಂದು ನಾನು ಕಟ್ ಆಫ್ ಹೈಟ್ ತೊಗೊತೀನಿ. 5.5 ಅಂತ ಇದೆ. ಎತ್ತರ ಎಷ್ಟಿರಬೇಕು? 5 ಅಡಿ 5 ಇಂಚ್ ಇರಬೇಕು. 100 ಜನನು ಅಷ್ಟೇ ಇರಕ್ಕೆ ಸಾಧ್ಯನಾ? ಕೆಲವರು ಕಡಿಮೆ ಇರ್ತಾರೆ, ಕೆಲವರು ಅಷ್ಟೇ ಇರ್ತಾರೆ, ಕೆಲವರು. ಈಗ ನಾನು ಹೇಳ್ತೀನಿ, ಒಂದು ಈವೆಂಟ್ ತಗೋತೀನಿ. ಆ ಈವೆಂಟ್ನಲ್ಲಿ 5.5ಕ್ಕೆ ಸಮ ಅಥವಾ ಅದಕ್ಕಿಂತ ಅಧಿಕ, ಅದಕ್ಕೆ ಸಮ ಅಥವಾ ಅದಕ್ಕಿಂತ ಅಧಿಕವಿರುವವರ ಸಂಖ್ಯೆ 5.5 ಇರಬೇಕು. ಅದಕ್ಕಿಂತ ಅಧಿಕ ಸ್ವಲ್ಪ ಸ್ಟೈಲಾಗಿ ದಿಮಾಕ ಮಾಡಕ್ಕೆ ನಾವೆಲ್ಲ ಅಧಿಕ ಅಂತೀವಿ. ಅದು ಜಾಸ್ತಿ ಕರೆಕ್ಟ್ ಹೇಳಿದ್ವಿ. ಹೌದಾಯ್ತು? ನಾವೆಲ್ಲ ಅಲ್ಲ, ಯಾರೂ ದಿಮಾಕ ಮಾಡೋದು, ನನ್ನಷ್ಟು ದಿಮಾಕ ಮಾಡೋದು ಯಾರೂ ಇಲ್ಲ. ನನಗೆ ನಮ್ಮ ಊರಾಗೆಲ್ಲ ದಿಮಾಕನ ಅಂತಾರೆ. ಈ ಊರಾಗೂ ಅವ್ನಿಗೆ ಹೇಳ್ತೀನಿ, ನಾನು ಹೋಗಿದ್ದ ಅಂತೀನಿ, ನನ್ನೆದಿಗೆ. ಸೊ ಇಲ್ಲಿ 5.5ಕ್ಕೆ ಸಮ ಅಥವಾ ಅಧಿಕ ಇರುವವರ ಸಂಖ್ಯೆ ಅಂದರೆ 45 ಜನ ಬಂದರು ಅಂತ ಇಟ್ಕೊಳ್ಳೋದು. ಎಷ್ಟು ಮಂದಿ ಪೈಕಿ? ಹಾಗಾದ್ರೆ ಇದಕ್ಕೆ ಅಲ್ಲದ್ದು ಎಷ್ಟಿದೆ? ಯಾರು ಹೇಳಕ್ ಹೋಗಿ 55. ಯಾಕೆ ಅಂದರೆ ಇವ್ರನ್ನ ಬಿಟ್ಟು ಅಂತ ಹಾಗೆ ಇಲ್ವಾ? 100 ಜನದಲ್ಲಿ 45 ಜನ ಈಗ 5.5ಕ್ಕೆ ಸಮ ಇಲ್ಲ ಅದಕ್ಕಿಂತ ಹೆಚ್ಚಿದ್ದಾರೆ. ಅಂದರೆ ಉಳಿದವರು ಏನಿದ್ದಾರೆ? ಅದಕ್ಕಿಂತ ಕಡಿಮೆ ಇದ್ದಾರೆ. ಸಮನೂ ಇಲ್ಲ, ಜಾಸ್ತಿನೇ ಇಲ್ಲ, ಅದಕ್ಕೆ ಅಲ್ಲದ್ದು ಅಂದಂಗೆ. ಅರ್ಥ ಆಯ್ತು? ಅರ್ಥ ಆಗಿಲ್ಲ ಹೇಳಿ? ಅರ್ಥ ಆಯ್ತು? ಈಗ 55 ಜನ, ಬೆಳೆಸ್ತದೆ. ಆ 55 ಜನರಲ್ಲಿ 30 ಜನರಿಗೆ ಗಣಿತ ಅಂದರೆ ಇಂಟ್ರೆಸ್ಟ್. ಎಷ್ಟು ಜನ ಉಳಿದ್ರು? ಆ 25 ಜನಕ್ಕೆ ನಾಟ್ ಇಂಟ್ರೆಸ್ಟ್. ಹಂಗಂತ ಅವರು ಕ್ಲಾಸ್ ಬಿಟ್ಕೊಂಡಿರ್ತಾರೆ? ಇಲ್ಲ, ಯಾವಾಗ ಮುಗಿತೋ ಮರಯ ಅಲ್ಲಿ ನೋಡ್ತಿರ್ತಾರೆ. ಏನೋ 11ಕ್ಕೆ ಬಿಡ್ಬೋದು ಅಂತ ಅನ್ಕೊಂಡ್ರು, 11 ಕಾಲಿಗೆ ಬಿಡ್ಬೋದು ಅನ್ಕೊಂಡ್ರು, ಹೊರಗೆ ಬಿಡ್ಬೋದು ಅನ್ಕೊಂಡ್ರು. ಇವು ಏನು ಹೊರೆ ಆಗಿಬಿಟ್ಟು ಹೊರಗೆ. ಅರ್ಥ ಆಯ್ತು ನಾ ಹೇಳ? ಸೊ ಹಾಗೆ ಇದಕ್ಕೆ ಈ ಇದ್ರೆ ಈ ಬಾರ್ ಅಲ್ಲದ್ದು. ಇದು ಅದಕ್ಕೆ ಸಮನಾದ ಮತ್ತು ಅದಕ್ಕಿಂತ ಅಧಿಕ ಇರುವ ಸಂಖ್ಯೆ 45. ಇದು ಅಲ್ಲದ್ದು ಎಷ್ಟಿದೆ ಅಂದರೆ 55. ಅರ್ಥ ಆಯ್ತು ನಾ ಹೇಳ? ಹಾಗಾದ್ರೆ ಪಿ ಆಫ್ ಇ ಪ್ಲಸ್ ಪಿ ಆಫ್ ಇ ಬಾರ್. ಈ ಬಾರ್ ಅಂದ್ರೆ ಏನು ಹೇಳಿದ್ ನಾನು? ಅಲ್ಲದ್ದು. ಇದು ಹೌದಾದ್ದು, ಇದು ಹಂಗಂತ ಇದು ಸರಿ ತಪ್ಪು ಅಂತಲ್ಲ ಹೇಳೋದು. ಇದು ಹೌದಾದ್ದು. ಅರ್ಥ ಆಯ್ತಾ? ಈಗ ನಾನೊಂದು ಪ್ರಶ್ನೆ ಕೇಳ್ತೀನಿ, ನಿಮ್ಮಲ್ಲಿ ಯಾರು ಗಂಡು ಮಕ್ಕಳು ಇದ್ದಾರೆ? ಮ್ಯಾಕದ್ದೆ ಗಂಡು ಮಕ್ಕಳ ಇಲ್ಲ, ಇದು
ಮಾಡಲಿ ಅಂತ ಇಲ್ಲಿ ತೋರಿಸಿದೆ ಅಲ್ವಾ? ನಿಮಗೆ ಅದು ಅನ್ವಯಿಸ್ತದ? ಅದಕ್ಕೆ ನೀವೆಲ್ಲ ಸುಮ್ಮನೆ ನಾನು ಯಾಕೆ ಅನ್ನಕ್ಕೆ ಹೋಗಂತೆಗೆ ನಾವು ಗಂಡು ಮಕ್ಕಳು ಅರ್ಥ ಆಯ್ತು. ಹಿಂಗೂ ತೋರಿಸಿ ನಿಮ್ಮಲ್ಲಿ ಯಾರು ಹೆಣ್ಣು ಮಕ್ಕಳು ಇವರೆಲ್ಲ ನಡ್ತಾರೆ, ಇವರು ಯಾರು ಹೆಣ್ಣು ಮಕ್ಕಳ? ಅದಕ್ಕೆ ಅವನು ಹೇಳಿದ್ರು ಹೆಣ್ಮಕ್ಳು 5.5 ಸಮಾನ 5.5 ಹೆಚ್ಚಿರೋದು 45 ಆದ್ರೆ ಅದಕ್ಕೆ ಅಲ್ಲದವರನ್ನ ಹೆಂಗ್ ಗುರುತಿಸಿದ್ರು ನಾವು? ಬೆಸ ಸಂಖ್ಯೆ ಅಲ್ಲದು. ಬೆಸ ಸಂಖ್ಯೆಯನ್ನ ಈನಿಂದ ಸೂಚಿಸಿದ್ರೆ ಅಲ್ಲದು ಯಾವುದು? ಸರಿ ಸಂಖ್ಯೆ ಅಲ್ಲದ್ದು. ಅವಿಭಾಜ್ಯ ಸಂಖ್ಯೆ ಅದು ಪ್ರಾಥಮಿಕ ಘಟನೆ ಆಗ್ಬೋದು, ಆಗದೇ ಇರ್ಬೋದು. ಅದ್ರ ಬಗ್ಗೆ ತಲೆ ಕೆಡಿಸ್ಕೋಬೇಡಿ. ತಲೆ ಕೆಟ್ಟರೆ ಏನ್ ಬರ್ತದೆ? ವಾಸನೆ ಬರ್ತದೆ. ಏನಾರ ಕೆಟ್ಟರೆ ಏನ್ ಬರ್ತದೆ? ಈಗ ನೀವು ಪಲ್ಯ ಚೆನ್ನಾಗಿದೆಯೋ, ರಾತ್ರಿ ಪಲ್ಯ ಚೆನ್ನಾಗಿದೆಯೋ ಅಂತ ಏನ್ ಮಾಡ್ತೀವಿ ನಾವು? ಚೆನ್ನಾಗಿದೆ ಇಲ್ಲ ಏನ್ ಬರ್ತದೆ? ಹಾಗಾಗಿ ನನ್ನ ತಲೆನ ಯಾರು ವಾಸನೆ ನೋಡ್ಬೇಡ್ರಿ, ಯಾಕಂದ್ರೆ ನನ್ನ ತಲೆ ನೋಡ್ಬೇಡ್ರಿ ಅಂತ ನೋಡ್ಬಿಟ್ಟ. ಅವುಗಳ ಮೊತ್ತ ಯಾವಾಗಲೂ ಹೌದಾದ್ದು ಮತ್ತು ಅಲ್ಲಾದರ ಸಂಭಾವನೆಯ ಮೊತ್ತ ಯಾವಾಗಲೂ ಅರ್ಥ ಆಯ್ತು. ಇದ್ರ ಮೇಲೆ ಸಮಸ್ಯೆ ಬಿಡಿಸೋದು ಬಹಳ ಸುಲಭ. ಯಾಕೆ ಅಂದರೆ ಕಾನ್ಸೆಪ್ಟ್ ಅಲ್ಲೇ ಹೋಗಿರ್ಬೇಕು, ಪರಿಕಲ್ಪನೆ ಭಾಳ ಆಗುತ್ತೆ. ನನಗಿಂತ ಚೆನ್ನಾಗಿ ಹೇಳಿರ್ತಾರೆ ಸಾಕು, ನಾನು ನಿಮ್ಮನ್ನು ಸ್ವಲ್ಪ ಅಲ್ಲಲ್ಲೇ ನಗಿಸಿರ್ತೀನಿ ಬಿಟ್ಟರೆ ನನಗಿಂತ ಒಳ್ಳೆ ಕಾನ್ಸೆಪ್ಟನ್ನು ಅವ್ರು ಕೊಟ್ಟಿರ್ತಾರೆ. ಅಲ್ಲಲ್ಲ ಅವ್ರಿಗೆ ಟಿಫನ್ ಕಳಿಸಿದ್ದಾರೆ ನೋಡಿ ಪಾಪ. ಅಲ್ವಾ? ಅಭ್ಯಾಸದಲ್ಲಿ ಸಮಸ್ಯೆಗಳೇನಾದರೂ ಇದಾವ? ನೀವು ಈ ಕಾನ್ಸೆಪ್ಟ್ ತೊಗೊಂಡ್ಮೇಲೆ ದಯವಿಟ್ಟು ಇನ್ನು ಅಮ್ಮ ಈ ಕಾನ್ಸೆಪ್ಟ್ ತೊಗೊಂಡ್ಮೇಲೆ ನೀವು ಮಾಡಿ. ಸಾಮಾನ್ಯವಾಗಿ ಕಾನ್ಸೆಪ್ಟ್ ನಿಮಗೆ ಅಂಡರ್ಸ್ಟ್ಯಾಂಡ್ ಆಗಿತ್ತು ಅಂದರೆ ಅದೇ ಪ್ರಶ್ನೆ ಏನು ಕೇಳ್ತಾನೆ ಅಂತ ಗೊತ್ತಾಗಿರ್ತದೆ ಅಲ್ವಾ? ಅದ್ರ ಮೇಲೆ ನೀವು ಬಿಡಿಸ್ಬೋದು. ಓಕೆ, ಎಲ್ಲೋ ನಿಮಗೆ ಒಂದು ಸ್ವಲ್ಪ ಅನಿಸಿದರೆ ಕಾನ್ಸೆಪ್ಟ್ ಓಕೆ ಇಲ್ಲ